ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಿದ್ಧತೆ ಶುರುವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಗರದ ನ್ಯೂ ಇಯರ್ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಆಗಿರುವಂತಹ ಚರ್ಚ್ ಸ್ಟ್ರೀಟ್, MG ರೋಡ್ ಹಾಗೂ ಬ್ರಿಗೇಡ್ ರೋಡ್ನಲ್ಲಿ ಸಿದ್ಧತೆ ಕೂಡ ಜೋರಾಗಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ವೀಕೆಂಡ್ ಆದರೆ ಸಾಕು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಹೊಸ ಲುಕ್ಕನ್ನು ಪಡೆದುಕೊಳ್ಳುತ್ತೆ. ಇಲ್ಲಿ ನೂರಾರು ಸಾವಿರಾರು ಜನರು ಬಂದು ಇಲ್ಲಿ ನ್ಯೂ ಇಯರ್ಗೂ ಕೂಡ ಸೇರ್ತಾರೆ. ಬಟ್ ವೀಕೆಂಡ್ನಲ್ಲೇ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂತಹ ಈ ಜಾಗದಲ್ಲಿ ಏನಿದೆ, ನ್ಯೂ ಇಯರ್ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಕಲರ್ಫುಲ್ ಲೈಟಿಂಗ್ಸ್ನ ಕೂಡ ಈಗಾಗಲೇ ಹಾಕಲಾಗಿದೆ. ಹೊಸ ವರ್ಷದ ದಿನ ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಕೂಡ ಸಿದ್ಧತೆ ಶುರುವಾಗಿದೆ. ಇನ್ನು ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಏರಿಯಾ ಆಗಿರ್ಬೋದು ಅಥವಾ MG ರೋಡ್ ಆಗಿರ್ಬೋದು, ಇಂತಹ ಪ್ರಮುಖವಾಗಿರುವಂತಹ ಏರಿಯಾದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನರು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಪ್ರತಿ 20 ಮೀಟರ್ಗೆ ಅಂತರದಲ್ಲಿ 4-5 CCTVಯನ್ನು ಕೂಡ ಅಳವಡಿಕೆ ಮಾಡಿ ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬರ ಮೇಲೆ ಕೂಡ ನಿಗಾ ಇಡಲಾಗುತ್ತೆ. ಯಾಕಂದರೆ ಲಕ್ಷಾಂತರ ಜನ ಸೇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು, ಯಾವುದೇ ರೀತಿಯ ಕ್ರೈಮ್ ಕೃತ್ಯಗಳಾಗಬಾರ್ದು. ಜೊತೆಗೆ ಇಲ್ಲಿಗೆ ಬರುವಂತಹ ಹೆಣ್ಮಕ್ಕಳಿಗೂ ಕೂಡ ಸುರಕ್ಷತೆಯ ಭಾವನೆ ಉಂಟಾಗಬಾರ್ದು, ಅವರಿಗೆ ಸುರಕ್ಷತೆ ಫೀಲ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದರ ಜೊತೆಗೆ ಲಕ್ಷಾಂತರ ಜನ ಸೇರುವಂತಹ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದ ತೊಂದರೆ ಉಂಟಾದಂಥ ಸಂದರ್ಭದಲ್ಲಿ ತುರ್ತಾಗಿ ನೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೆಲ್ಪ್ ಡೆಸ್ಕ್ ಜೊತೆಗೆ ಹೆಲ್ತ್ ಡೆಸ್ಕ್ ಅನ್ನು ಕೂಡ ಇಲ್ಲಿ ಮಾಡಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಹೆಣ್ಮಕ್ಳ ಸುರಕ್ಷತೆಯ ನಿಟ್ಟಿನಲ್ಲಿ ಕೂಡ ಲಾ ಆ್ಯಂಡ್ ಆರ್ಡರ್ ಕೂಡ ಪೊಲೀಸರು ಕೂಡ ಇಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಬ್ರಿಗೇಡ್ ರೋಡ್ನಲ್ಲಿ ಈಗಾಗಲೇ ರೌಂಡ್ಸ್ ಹಾಕಿ ಇಲ್ಲಿರುವಂತಹ ಸಿದ್ಧತೆಯನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ತುರ್ತು ಸಂದರ್ಭದಲ್ಲಿ ಯಾವ ರೀತಿ ಹೆಲ್ಪ್ ಮಾಡಬೇಕು, ಜೊತೆಗೆ ಪ್ರಯಾಣಿಕರ ಬೇರೆ ಬರುವಂಥ ಪ್ರಯಾಣಿಕರಾಗಿರ್ಬೋದು, ಇಲ್ಲಿಗೆ ಬರುವಂತಹ ಜನರಾಗಿರ್ಬೋದು, ಅವರನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟ ಇಲಾಖೆಯು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಹೊಸ ವರ್ಷಕ್ಕೆ ಈಗಾಗಲೇ BMTC ಕೂಡ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಹೊಸ ವರ್ಷದ ಡಿಸೆಂಬರ್ 31ರ ಮಧ್ಯರಾತ್ರಿ 11 ಗಂಟೆಯಿಂದ ಜನವರಿ 1ರ ಮಧ್ಯರಾತ್ರಿ 2 ಗಂಟೆ ತನಕ MG ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ನಿಂದ ಸರಿಸುಮಾರು 70ಕ್ಕೂ ಅಧಿಕ ಹೆಚ್ಚುವರಿ ಬಸ್ಗಳು ಸಂಚಾರ ಕೂಡ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಬಸ್ನಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರ ಅನುಕೂಲಕ್ಕಾಗಿ ನೋಡಲ್ ಆಫೀಸರ್ಗಳಾಗಿರ್ಬೋದು ಅಥವಾ ಕಂಟ್ರೋಲ್ ರೂಮ್ನಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮೆಟ್ರೋ ಅವಧಿಯನ್ನು ಕೂಡ ಮಧ್ಯರಾತ್ರಿವರೆಗೂ ಕೂಡ BMRCL ಕೂಡ ವಿಸ್ತರಣೆ ಮಾಡಿದೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲ ಇಲಾಖೆಯೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ಮಂಜುನ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಿದ್ಧತೆ ಶುರುವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಗರದ ನ್ಯೂ ಇಯರ್ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಆಗಿರುವಂತಹ ಚರ್ಚ್ ಸ್ಟ್ರೀಟ್, MG ರೋಡ್ ಹಾಗೂ ಬ್ರಿಗೇಡ್ ರೋಡ್ನಲ್ಲಿ ಸಿದ್ಧತೆ ಕೂಡ ಜೋರಾಗಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ವೀಕೆಂಡ್ ಆದರೆ ಸಾಕು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಹೊಸ ಲುಕ್ಕನ್ನು ಪಡೆದುಕೊಳ್ಳುತ್ತೆ. ಇಲ್ಲಿ ನೂರಾರು ಸಾವಿರಾರು ಜನರು ಬಂದು ಇಲ್ಲಿ ನ್ಯೂ ಇಯರ್ಗೂ ಕೂಡ ಸೇರ್ತಾರೆ. ಬಟ್ ವೀಕೆಂಡ್ನಲ್ಲೇ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂತಹ ಈ ಜಾಗದಲ್ಲಿ ಏನಿದೆ, ನ್ಯೂ ಇಯರ್ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಕಲರ್ಫುಲ್ ಲೈಟಿಂಗ್ಸ್ನ ಕೂಡ ಈಗಾಗಲೇ ಹಾಕಲಾಗಿದೆ. ಹೊಸ ವರ್ಷದ ದಿನ ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಕೂಡ ಸಿದ್ಧತೆ ಶುರುವಾಗಿದೆ. ಇನ್ನು ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಏರಿಯಾ ಆಗಿರ್ಬೋದು ಅಥವಾ MG ರೋಡ್ ಆಗಿರ್ಬೋದು, ಇಂತಹ ಪ್ರಮುಖವಾಗಿರುವಂತಹ ಏರಿಯಾದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನರು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಪ್ರತಿ 20 ಮೀಟರ್ಗೆ ಅಂತರದಲ್ಲಿ 4-5 CCTVಯನ್ನು ಕೂಡ ಅಳವಡಿಕೆ ಮಾಡಿ ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬರ ಮೇಲೆ ಕೂಡ ನಿಗಾ ಇಡಲಾಗುತ್ತೆ. ಯಾಕಂದರೆ ಲಕ್ಷಾಂತರ ಜನ ಸೇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು, ಯಾವುದೇ ರೀತಿಯ ಕ್ರೈಮ್ ಕೃತ್ಯಗಳಾಗಬಾರ್ದು. ಜೊತೆಗೆ ಇಲ್ಲಿಗೆ ಬರುವಂತಹ ಹೆಣ್ಮಕ್ಕಳಿಗೂ ಕೂಡ ಸುರಕ್ಷತೆಯ ಭಾವನೆ ಉಂಟಾಗಬಾರ್ದು, ಅವರಿಗೆ ಸುರಕ್ಷತೆ ಫೀಲ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದರ ಜೊತೆಗೆ ಲಕ್ಷಾಂತರ ಜನ ಸೇರುವಂತಹ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದ ತೊಂದರೆ ಉಂಟಾದಂಥ ಸಂದರ್ಭದಲ್ಲಿ ತುರ್ತಾಗಿ ನೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೆಲ್ಪ್ ಡೆಸ್ಕ್ ಜೊತೆಗೆ ಹೆಲ್ತ್ ಡೆಸ್ಕ್ ಅನ್ನು ಕೂಡ ಇಲ್ಲಿ ಮಾಡಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಹೆಣ್ಮಕ್ಳ ಸುರಕ್ಷತೆಯ ನಿಟ್ಟಿನಲ್ಲಿ ಕೂಡ ಲಾ ಆ್ಯಂಡ್ ಆರ್ಡರ್ ಕೂಡ ಪೊಲೀಸರು ಕೂಡ ಇಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಬ್ರಿಗೇಡ್ ರೋಡ್ನಲ್ಲಿ ಈಗಾಗಲೇ ರೌಂಡ್ಸ್ ಹಾಕಿ ಇಲ್ಲಿರುವಂತಹ ಸಿದ್ಧತೆಯನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ತುರ್ತು ಸಂದರ್ಭದಲ್ಲಿ ಯಾವ ರೀತಿ ಹೆಲ್ಪ್ ಮಾಡಬೇಕು, ಜೊತೆಗೆ
ಪ್ರಯಾಣಿಕರನ್ನು ಅಂದರೆ ಪ್ರಯಾಣಿಕರ ಬೇರೆ ಬೇರೆ ಬರುವಂಥ ಪ್ರಯಾಣಿಕರಾಗಿರ್ಬೋದು, ಇಲ್ಲಿಗೆ ಬರುವಂತಹ ಜನರಾಗಿರ್ಬೋದು, ಅವರನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟ ಇಲಾಖೆಯು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಹೊಸ ವರ್ಷಕ್ಕೆ ಈಗಾಗಲೇ BMTC ಕೂಡ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಹೊಸ ವರ್ಷದ ಡಿಸೆಂಬರ್ 31ರ ಮಧ್ಯರಾತ್ರಿ 11 ಗಂಟೆಯಿಂದ ಜನವರಿ 1ರ ಮಧ್ಯರಾತ್ರಿ 2 ಗಂಟೆ ತನಕ MG ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ನಿಂದ ಸರಿಸುಮಾರು 70ಕ್ಕೂ ಅಧಿಕ ಹೆಚ್ಚುವರಿ ಬಸ್ಗಳು ಸಂಚಾರ ಕೂಡ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಬಸ್ನಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರ ಅನುಕೂಲಕ್ಕಾಗಿ ನೋಡಲ್ ಆಫೀಸರ್ಗಳಾಗಿರ್ಬೋದು ಅಥವಾ ಕಂಟ್ರೋಲ್ ರೂಮ್ನಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮೆಟ್ರೋ ಅವಧಿಯನ್ನು ಕೂಡ ಮಧ್ಯರಾತ್ರಿವರೆಗೂ ಕೂಡ BMRCL ಕೂಡ ವಿಸ್ತರಣೆ ಮಾಡಿದೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲ ಇಲಾಖೆಯೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ಮಂಜುನ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಿದ್ಧತೆ ಶುರುವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಗರದ ನ್ಯೂ ಇಯರ್ ಸೆಲೆಬ್ರೇಷನ್ನ ಹಾಟ್ಸ್ಪಾಟ್ ಆಗಿರುವಂತಹ ಚರ್ಚ್ ಸ್ಟ್ರೀಟ್, MG ರೋಡ್ ಹಾಗೂ ಬ್ರಿಗೇಡ್ ರೋಡ್ನಲ್ಲಿ ಸಿದ್ಧತೆ ಕೂಡ ಜೋರಾಗಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ವೀಕೆಂಡ್ ಆದರೆ ಸಾಕು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಹೊಸ ಲುಕ್ಕನ್ನು ಪಡೆದುಕೊಳ್ಳುತ್ತೆ. ಇಲ್ಲಿ ಸಾವಿರಾರು ಜನರು ಬಂದು ಇಲ್ಲಿ ನ್ಯೂ ಇಯರ್ಗೂ ಕೂಡ ಸೇರ್ತಾರೆ. ಬಟ್ ವೀಕೆಂಡ್ನಲ್ಲೇ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂತಹ ಈ ಜಾಗದಲ್ಲಿ ಏನಿದೆ, ನ್ಯೂ ಇಯರ್ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಕಲರ್ಫುಲ್ ಲೈಟಿಂಗ್ಸ್ನ ಕೂಡ ಈಗಾಗಲೇ ಹಾಕಲಾಗಿದೆ. ಹೊಸ ವರ್ಷದ ದಿನ ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಕೂಡ ಸಿದ್ಧತೆ ಶುರುವಾಗಿದೆ. ಇನ್ನು ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಏರಿಯಾ ಆಗಿರ್ಬೋದು ಅಥವಾ MG ರೋಡ್ ಆಗಿರ್ಬೋದು, ಇಂತಹ ಪ್ರಮುಖವಾಗಿರುವಂತಹ ಏರಿಯಾದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಮೂಲೆಯಿಂದಲೂ ಕೂಡ ಜನರು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಪ್ರತಿ 20 ಮೀಟರ್ಗೆ ಅಂತರದಲ್ಲಿ 4-5 CCTVಯನ್ನು ಕೂಡ ಅಳವಡಿಕೆ ಮಾಡಿ ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬರ ಮೇಲೆ ಕೂಡ ನಿಗಾ ಇಡಲಾಗುತ್ತೆ. ಯಾಕಂದರೆ ಲಕ್ಷಾಂತರ ಜನ ಸೇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು, ಯಾವುದೇ ರೀತಿಯ ಕ್ರೈಮ್ ಕೃತ್ಯಗಳಾಗಬಾರ್ದು. ಜೊತೆಗೆ ಇಲ್ಲಿಗೆ ಬರುವಂತಹ ಹೆಣ್ಮಕ್ಕಳಿಗೂ ಕೂಡ ಸುರಕ್ಷತೆಯ ಭಾವನೆ ಉಂಟಾಗಬಾರ್ದು, ಅವರಿಗೆ ಸುರಕ್ಷತೆ ಫೀಲ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದರ ಜೊತೆಗೆ ಲಕ್ಷಾಂತರ ಜನ ಸೇರುವಂತಹ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದ ತೊಂದರೆ ಉಂಟಾದಂಥ ಸಂದರ್ಭದಲ್ಲಿ ತುರ್ತಾಗಿ ನೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೆಲ್ಪ್ ಡೆಸ್ಕ್ ಜೊತೆಗೆ ಹೆಲ್ತ್ ಡೆಸ್ಕ್ ಅನ್ನು ಕೂಡ ಇಲ್ಲಿ ಮಾಡಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಹೆಣ್ಮಕ್ಕಳ ಸುರಕ್ಷತೆಯ ನಿಟ್ಟಿನಲ್ಲಿ ಕೂಡ ಲಾ ಆ್ಯಂಡ್ ಆರ್ಡರ್ ಕೂಡ ಪೊಲೀಸರು ಕೂಡ ಇಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಬ್ರಿಗೇಡ್ ರೋಡ್ನಲ್ಲಿ ಈಗಾಗಲೇ ರೌಂಡ್ಸ್ ಹಾಕಿ ಇಲ್ಲಿರುವಂತಹ ಸಿದ್ಧತೆಯನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ತುರ್ತು ಸಂದರ್ಭದಲ್ಲಿ ಯಾವ ರೀತಿ ಹೆಲ್ಪ್ ಮಾಡಬೇಕು, ಜೊತೆಗೆ ಪ್ರಯಾಣಿಕರ ಬೇರೆ ಬೇರೆ ಬರುವಂಥ ಪ್ರಯಾಣಿಕರಾಗಿರ್ಬೋದು, ಇಲ್ಲಿಗೆ ಬರುವಂತಹ ಜನರಾಗಿರ್ಬೋದು, ಅವರನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟ ಇಲಾಖೆಯು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಹೊಸ ವರ್ಷಕ್ಕೆ ಈಗಾಗಲೇ BMTC ಕೂಡ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಹೊಸ ವರ್ಷದ ಡಿಸೆಂಬರ್ 31ರ ಮಧ್ಯರಾತ್ರಿ 11 ಗಂಟೆಯಿಂದ ಜನವರಿ 1ರ ಮಧ್ಯರಾತ್ರಿ 2 ಗಂಟೆ ತನಕ MG ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ನಿಂದ ಸರಿಸುಮಾರು 70ಕ್ಕೂ ಅಧಿಕ ಹೆಚ್ಚುವರಿ ಬಸ್ಗಳು ಸಂಚಾರ ಕೂಡ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಬಸ್ನಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರ ಅನುಕೂಲಕ್ಕಾಗಿ ನೋಡಲ್ ಆಫೀಸರ್ಗಳಾಗಿರ್ಬೋದು ಅಥವಾ ಕಂಟ್ರೋಲ್ ರೂಮ್ನಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮೆಟ್ರೋ ಅವಧಿಯನ್ನು ಕೂಡ ಮಧ್ಯರಾತ್ರಿವರೆಗೂ ಕೂಡ BMRCL ಕೂಡ ವಿಸ್ತರಣೆ ಮಾಡಿದೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲ ಇಲಾಖೆಯೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ಮಂಜುನ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.